ಇಲ್ಲಿರೋ ಜಟ್ಟಿಗಳು ಏನಾಗಿದೆ ಅಂದರೆ ಎಂಟೈರ್ ಗರಡಿಲಿ ಸಾಮಾನ್ಯವಾಗಿ ಗರಡಿ ಮಾಡಿಸ್ತಾ ಇದ್ದಾರೆ ಪಾಪ, ಅವ್ರಿಗೆ ಯಾವುದೂ ಅನುದಾನಗಳು ಸಿಕ್ಕಿಲ್ಲ. ಜನಪ್ರತಿನಿಧಿಗಳಿಗೆ ಎಲ್ರಿಗೂ ಪ್ರತಿ ಸತಿನೂ ಮನವಿ ಮಾಡ್ತಾನೆ ಇದ್ದೀವಿ. ಯಾರ ಕಡೆಯಿಂದನೂ ನಮಗೆ ಇಲ್ಲಿ ಗರಡಿ ಮನೆಗೆ ನಮಗೆ ಸಹಾಯಧನ ಆಗ್ತಾ ಇಲ್ಲ. ಅಚೀವ್ಮೆಂಟ್ಸು ನೀವೇ ನೋಡ್ತಾ ಇದ್ದಾರೆ. ಇಲ್ಲಿ ಹುಡುಗರುಗಳು ಪ್ರತಿಭೆಗಳು ಇದ್ದಾವೆ, ಅವ್ರಿಗೆ ಬೇಕಾದ ಪ್ರೋತ್ಸಾಹ ಅಷ್ಟಾಗಿ ಯಾವ ಜನಪ್ರತಿನಿಧಿಗಳು ಸಹಾಯ ಮಾಡ್ತಾ ಇಲ್ಲ. ಸರ್ಕಾರದಿಂದ ನಮಗೇನೂ ಸವಲತ್ತಿಲ್ಲ. ಈ ಕಟ್ಟಡ ಏನಿದೆ ಅದು ಮಾತ್ರ ನಗರಸಭೆದಾಗಿದೆ. ಒಂದು ಟೈಮಿಗೆ ಒಬ್ಬರು ಮಾಡ್ತೀವಿ ಅಂತಂದರೆ ಎಕ್ವಿಪ್ಮೆಂಟ್ಸ್ಗಳು ಇರೋಲ್ಲ, ಕರೆಕ್ಟಾಗಿ ತಾಲೀಮ್ ಮಾಡೋಕ್ಕೂ ಆಗಲ್ಲ. ಈಗ ಸರ್ಕಾರಕ್ಕೆ ನಾವು ಸುಮಾರು ಸತಿ ಮನವಿ ಸಲ್ಲಿಸಿದ್ದೀವಿ. ಈಗ ನಮಗೆ ಏನಾದ್ರು ಒಂಚೂರು ಅನುದಾನ ಕೊಡಿ ಅಂತ ಹೇಳ್ಬಿಟ್ಟು ಯಾವುದು ಕೊಡ್ತಲ್ಲ, ಇದುವರೆಗೂ ಅನುದಾನ ಯಾವುದೂ ಬಂದಿಲ್ಲ. ವೀಕ್ಷಕರೇ, ನಮ್ಮ ಸಂಸ್ಕೃತಿ ಪರಂಪರೆಗಳು ವಿಶ್ವಕ್ಕೆ ಮಾದರಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ನಮ್ಮ ಪೂರ್ವಜರು ಏನೇ ಮಾಡಿದರೂ ಅದಕ್ಕೊಂದು ಅರ್ಥ, ಹಿನ್ನೆಲೆಯನ್ನು ಇಟ್ಕೊಂಡು ಮಾಡಿರ್ತಾರೆ. ನಾವು ಈಗ ಅವುಗಳನ್ನೇ ಮೂಢನಂಬಿಕೆಗಳು, ಅದು ಇದು ಅಂತ ನಮಗೆ ನಾವೇ ಮೋಸ ಮಾಡಿಕೊಳ್ಳುವ ಕಾಲ ಇದು. ನಮ್ಮ ಮನಸ್ಸು ದೇಹ ಸದೃಢವಾಗಿದ್ದರೆ ಎಂಥದ್ದನ್ನು ಸಾಧಿಸಬಹುದು ಎಂಬ ಆಶಾಭಾವನೆ ಎಲ್ಲರಲ್ಲೂ ಮೂಡುವುದು ಸಹಜ. ಜೊತೆಗೆ ನಿಜ ಕೂಡ. ಈ ದೃಢ ಶರೀರ ಮತ್ತು ಮಾನಸಿಕ ಬೆಳವಣಿಗೆಗಾಗಿಯೇ ನಮ್ಮ ಹಿಂದಿನ ವಂಶಸ್ಥರು ಕಂಡುಕೊಂಡಿದ್ದೇ ಗರಡಿ ಮನೆಯನ್ನು. ಆದರೆ ಇಂದಿನ ಈ ಆಧುನಿಕ ಯುಗದಲ್ಲಿ ಈ ಗರಡಿ ಮನೆಯನ್ನು ಆವರಿಸಿಕೊಂಡಿರುವುದು ಜಿಮ್ಗಳು, ಏರೋಬಿಕ್ಸ್ ಕೋಚಿಂಗ್ ಸೆಂಟರ್ಗಳು. ಆಧುನಿಕತೆಯ ಹೆಸರಲ್ಲಿ ಬಾಡಿ ಬಿಲ್ಡಿಂಗ್ ಎನ್ನುತ್ತಾ ಯಂತ್ರೋಪಕರಣಗಳು ಕ್ರಮೇಣ ಎಲ್ಲವನ್ನ ಆವರಿಸಿಕೊಂಡಿದೆ. ನಮ್ಮ ಪರಂಪರೆಯಲ್ಲಿ ಜಟ್ಟಿಗಳಿಗೆ ಅಥವಾ ಕುಸ್ತಿಪಟುಗಳಿಗೆ ಬಹಳ ಮಹತ್ವವಿತ್ತು. ಅದಕ್ಕಾಗಿಯೇ ಮೈಸೂರು ಮಹಾರಾಜರು ತನ್ನ ಆಸ್ಥಾನದಲ್ಲಿ ಬಹಳಷ್ಟು ಗರಡಿ ಮನೆಗಳಿಗೆ ಪ್ರೋತ್ಸಾಹಿಸುವ ಮೂಲಕ ಸದೃಢ ಜಟ್ಟಿಗಳ ಸೃಷ್ಟಿಗೆ ಕಾರಣರಾದರು. ಇದೇ ಪರಂಪರೆಯನ್ನು ಇಂದಿಗೂ ನಾವು ದಸರಾ ಹಬ್ಬದ ದಿನಗಳಲ್ಲಿ ಕಾಣಬಹುದು. ಆದರೆ ಈಗ ಕಾಲಕ್ರಮೇಣ ಗರಡಿಯ ಬಗೆಗಿನ ಆಸಕ್ತಿ, ಜನಪ್ರತಿನಿಧಿಗಳ ನಿರ್ಲಕ್ಷ್ಯ, ಪ್ರೋತ್ಸಾಹ ಸಿಗದೆ ಗರಡಿ ಮನೆಗಳು ಬೆರಳೆಣಿಕೆಯಷ್ಟಾಗಿವೆ. ಇದೇ ಗರಡಿ ಮನೆಯನ್ನು ಉಳಿಸಿ ಬೆಳೆಸಿ ಪರಿಶ್ರಮಪಟ್ಟು ಏಕಾಂಗಿ ಹೋರಾಟ ನಡೆಸುತ್ತಿರುವ ವಿಶೇಷ ವ್ಯಕ್ತಿಯನ್ನು ಇಂದಿನ ಈ ಸಂಚಿಕೆಯಲ್ಲಿ ಪರಿಚಯ ಮಾಡಿಕೊಳ್ಳೋಣ. ಹಾಸನ ನಗರದಲ್ಲಿ ರಾಮ್ ದೂತ ಹನುಮಾನ್ ದಂಡ್ ಹೆಸರಿನಲ್ಲಿ ನೂರಾರು ಯುವಕರಿಗೆ ನೆರವಾಗಿರೋದು ಚಿಕ್ಕಗರಡಿಯ ಮಿಸ್ಟರ್ ಹರೀಶ್. ಹರೀಶ್ ಅವರಿಗೆ ಹಿಂದಿನಿಂದಲೂ ಗರಡಿ ಮನೆ ಮತ್ತು ಕುಸ್ತಿ ಅಂದರೆ ವಿಶೇಷ ಪ್ರೀತಿ. ಅದಕ್ಕಾಗಿಯೇ ಪುಟ್ಟ ಹಂಚಿನ ಮನೆಯಲ್ಲಿ ಮೊದಮೊದಲು ಸಣ್ಣ ಮಟ್ಟದಲ್ಲಿ ಈ ಕುಸ್ತಿ ವಿದ್ಯೆಯನ್ನು ಕಲಿಸೋದರ ಜೊತೆಗೆ ತಾನೂ ಅಭ್ಯಾಸ ಮಾಡ್ತಿದ್ರು. ಇದಕ್ಕಾಗಿ ಹರೀಶ್ ಬಹಳಷ್ಟು ಶ್ರಮಿಸಿದ್ದಾರೆ. ಆದರೆ ಎಲ್ಲಿಂದಲೂ ಪ್ರೋತ್ಸಾಹ ಮತ್ತು ಧನ ಸಹಾಯ ಮಾತ್ರ ಸಿಗ್ತಿರಲಿಲ್ಲ. ಕಾಲಿಗೆ ಚಕ್ರ ಕಟ್ಟಿಕೊಂಡಿರುವಂತೆ ಹರೀಶ್ ಹಲವು ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಮನವಿ ಮೂಲಕ ಸಹಾಯ ಮಾಡುವಂತೆ ಕೋರ್ತಾರೆ. ಇದರ ಫಲವಾಗಿ ಹಾಸನ ನಗರಸಭೆ ವತಿಯಿಂದ ಸಣ್ಣ ಕಟ್ಟಡವೊಂದು ನಿರ್ಮಾಣವಾಗುತ್ತೆ. ಇದೇ ಕಟ್ಟಡದಲ್ಲಿ ಹರೀಶ್ ಪ್ರತಿನಿತ್ಯ ಮಕ್ಕಳು, ಯುವಕರೆನ್ನದೆ ಹಲವರಿಗೆ 2 ಬ್ಯಾಚ್ಗಳಲ್ಲಿ ಬೆಳಗ್ಗೆ ಮತ್ತು ರಾತ್ರಿ ಆಸಕ್ತ ಕುಸ್ತಿಪಟುಗಳಿಗೆ ತರಬೇತಿ ನೀಡುತ್ತಿದ್ದಾರೆ. ಇಷ್ಟೆಲ್ಲ ಆಸಕ್ತಿ ವಹಿಸುವ ತಂಡಗಳಿದ್ದರೂ ಸರ್ಕಾರದಿಂದ ಮಾತ್ರ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ. ಇದುವರೆಗೆ ಯಾವೊಬ್ಬ ಜನಪ್ರತಿನಿಧಿಯೂ ಇತ್ತ ತಿರುಗಿ ನೋಡಿಲ್ಲ. ಮೂಲ ಉಪಕರಣಗಳು ಮತ್ತು ಜಾಗದ ಕೊರತೆಯಿಂದ ಬಳಲುತ್ತಿದೆ ಈ ಚಿಕ್ಕ ಗರಡಿ ಮನೆ. ಪ್ರತಿನಿತ್ಯ ಅಭ್ಯಾಸಕ್ಕೆ ಬೇಕಾಗುವ ಉಪಕರಣಗಳು ಎಲ್ಲರಿಗೂ ಲಭ್ಯವಾಗ್ತಾ ಇಲ್ಲ. ಪ್ರತಿ ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಸರಿಯಾದ ರೀತಿಯಲ್ಲಿ ಅನುದಾನವನ್ನು ತಂದು ಈ ಗರಡಿ ಮನೆಯ ಅಭಿವೃದ್ಧಿಗೆ ಇದುವರೆಗೂ ಯಾರೊಬ್ಬರೂ ಬಂದಿಲ್ಲವೆಂಬುದು ಹರೀಶ್ ಅವರ ಕೊರಗು. ಆಧುನಿಕ ಜಿಮ್ಗಳು ಈ ಗರಡಿ ಮನೆಗಳನ್ನು ಆವರಿಸಿಕೊಂಡಿದ್ದು ಜನರಲ್ಲಿ ಅದರ ಬಗ್ಗೆ ಅಷ್ಟಾಗಿ ಅರಿವಿಲ್ಲದೆ ಇರುವುದು ಮತ್ತೊಂದು ದುರಂತ. ಇಷ್ಟೆಲ್ಲ ಕನಸುಗಳನ್ನು ಹೊಂದಿರುವ ಹರೀಶ್ ಮಾತ್ರ ತನ್ನ ಪ್ರಯತ್ನವನ್ನು ಮಾತ್ರ ನಿಲ್ಲಿಸಲೇ ಇಲ್ಲ. ಈಗಲೂ ಅದೇ ಹುರುಪಿನೊಂದಿಗೆ ಪ್ರತಿನಿತ್ಯ ಕಸರತ್ತು, ವ್ಯಾಯಾಮದ ತರಬೇತಿ ಮೂಲಕ ಇನ್ನಷ್ಟು ಕುಸ್ತಿಪಟುಗಳ ತಯಾರಿಗೆ ಪಣ ತೊಟ್ಟಿದ್ದಾರೆ.
ಹರೀಶ್ ರವರು ಎಷ್ಟೇ ಹೋರಾಟಗಳನ್ನು ಮಾಡಿದರೂ ಸಹ ಇನ್ನೂ ಸೂಕ್ತ ರೀತಿಯ ಪ್ರೋತ್ಸಾಹ ಹಾಸನದ ಈ ಗರಡಿ ಮನೆಗೆ ಸಿಕ್ಕಿಲ್ಲ. ಹಿಂದಿನ ಶಾಸಕರು ಸಹ ಈ ಗರಡಿ ಮನೆಯ ಬೆಳವಣಿಗೆ ಮತ್ತು ಪ್ರೋತ್ಸಾಹಕ್ಕೆ ನೆರವಾಗಿಲ್ಲ. ಆದುದರಿಂದ ಈ ಬಾರಿಯಾದರೂ ನೂತನವಾಗಿ ಆಯ್ಕೆಗೊಂಡಿರುವ ಯುವ ಶಾಸಕ ಸ್ವರೂಪ್ ಪ್ರಕಾಶ್ ರವರು ಇತ್ತ ಗಮನ ಹರಿಸಿ ಚಿಕ್ಕ ಗರಡಿ ಮನೆಯ ಅಭಿವೃದ್ಧಿಗೆ ಹೆಚ್ಚು ಅನುದಾನಗಳನ್ನು ತಂದು ಹರೀಶ್ ರವರ ಈ ಕನಸಿಗೆ ಕೈ ಜೋಡಿಸಲಿ, ಅವರ ಈ ಆಸೆ ನೆರವೇರಲಿ. ಜೊತೆಗೆ ದಾನಿಗಳು, ಜನಪ್ರತಿನಿಧಿಗಳು ಮನಸ್ಸು ಮಾಡಿ ಗರಡಿಯ ಅಭಿವೃದ್ಧಿಗೆ ಸಹಾಯ ಮಾಡಿ ಬೆಳೆಯುವ ಪೈರಿಗೆ ಮತ್ತಷ್ಟು ನೀರನ್ನು ಒಯ್ಯುವ ಕೆಲಸವಾಗಲಿ ಅಂತ ನಮ್ಮ ಸುದ್ದಿ ಸಮಯ ತಂಡ ಸದಾ ಹಾರೈಸುತ್ತೆ. ಸೌಲಭ್ಯ ಅಂದರೆ ಈಗ ಜಟ್ಟಿಗಳು ಮಾಡೋ ಅಂಥ ಕೆಲಸಕ್ಕೆ ಬೇಕಾಗಿರೋಂಥ ಸಲಕರಣೆಗಳಾಗ್ಬೋದು, ಡಂಬಲ್ಸ್ ಆಗ್ಬೋದು, ಗದೆ ಆಗ್ಬೋದು, ಆ ಥರದ್ದು ಸೌಕರ್ಯಗಳನ್ನ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ. ಕನಿಷ್ಠ 30-40 ಒಂದೊಂದು ಬ್ಯಾಚಿಗೆ ಬರ್ತಾರೆ. 1 ಅವರಿಗೆ ಬೆಳಗ್ಗೆ ಒಂದು ಬ್ಯಾಚ್ ಇರುತ್ತೆ, ಸಂಜೆ ಒಂದು ಬ್ಯಾಚ್ ಇರುತ್ತೆ. 2 ಟೈಮಲ್ಲೂ ಹುಡುಗರು ಬಂದು ಸಾಧನೆ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಪ್ರತಿ ಬಾರಿ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾನೇ ಇದ್ದೀವಿ. ಯಾವುದೇ ಸರ್ಕಾರದಲ್ಲಾಗಲಿ, ಜನಪ್ರತಿನಿಧಿಗಳಾಗಲಿ, ಅಧಿಕಾರಿಗಳಾಗಲಿ ಯಾರೂ ನಮ್ಮ ಗಡಿ ಮನೆಗೆ ಬೇಗ ಬರಬೇಕಾಗಿರೋಂಥ ಅನುದಾನನ ಇಲ್ಲಿಗೆ ತಂದು ಇದಕ್ಕೆ ಸದುಪಯೋಗ ಮಾಡ್ಕೊತಾ ಇಲ್ಲ. ಅದು ಬರ್ತಾ ಇಲ್ವೋ ಗೊತ್ತಿಲ್ಲ. ನಾವಂತೂ ಸರ್ಕಾರಕ್ಕಾಗಲಿ, ಅಧಿಕಾರಿಗಳಿಗಾಗಲಿ, ಜನಪ್ರತಿನಿಧಿಗಳಿಗೆ ಎಲ್ರಿಗೂ ಪ್ರತಿ ಸತಿನೂ ಮನವಿ ಮಾಡ್ತಾನೇ ಇದ್ದೀವಿ. ಯಾರ ಕಡೆಯಿಂದನೂ ನಮಗೆ ಇಲ್ಲಿ ಗರಡಿ ಮನೆಗೆ ನಮಗೆ ಸಹಾಯಧನ ಆಗ್ತಾಯಿಲ್ಲ. ಇಂಡಿವಿಜುವಲ್ ಆಗಿ ಅಂತ ಏನು ಕೇಳಿಲ್ಲ ನಾವು ಯಾರಿಗೂ. ಅವರವರೇ ಮನಸ್ಸಿಚ್ಛೆ ಬಂದು ಅವರವರೇ ನಾವು ಮಾಡ್ತೀವಿ ಅಂತ ಬಂದು ಹೋಗ್ತಾರೆ ಅಷ್ಟೇ. ಬಂದು ಹೋಗೋದು ಬಿಟ್ಟರೆ ಮತ್ತೆ ಮುಂದೆ ಬಂದು ಯಾರೂ ಅದಕ್ಕೆ ಬೇಕಾದಂಥ ಅನುದಾನ ಯಾರೂ ಕೊಡ್ತಾಯಿಲ್ಲ. ಮಾಹಿತಿ ಅನ್ನೋದು ಖಂಡಿತ ಎಲ್ರಿಗೂ ಇದ್ದೇ ಇರುತ್ತೆ. ಗರಡಿ ಮನೆ ಅಂತ ಇದ್ಮೇಲೆ ಅದಕ್ಕೆ ಬೇಕಾಗಿರೋಂಥ ಸಲಕರಣೆಗಳು ಏನು ಬೇಕು ಏನು ಬೇಡ ಅನ್ನೋದು ಅಟ್ಲೀಸ್ಟ್ ಒಂದು ಸತಿ ಬಂದು ನೋಡಿದಾಗ ಅವರಿಗೆ ಇಲ್ಲಿ ಬಂದು ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಅವರಿಗೆ ಎಷ್ಟು ಬೇಕು, ಎಷ್ಟು ಹುಡುಗರು ಸಾಧನೆ ಮಾಡ್ತಾಯಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಈಗ ಅಷ್ಟು ಜನ ವರ್ಕೌಟ್ ಮಾಡ್ತಾರೆ ಇಲ್ಲಿ ಅಂದಾಗೆ ಒಬ್ಬೊಬ್ಬರಿಗೆ ಒಂದೊಂದು ಸೆಟ್ಟು 2 ಸೆಟ್ಟು ಅಂತ ಹೇಳಿ ಇದ್ದರೂ ಕನಿಷ್ಠ ಒಂದು 5-6 ಸೆಟ್ಟು ಇರಬೇಕು. ಇಲ್ಲಿರೋದೆಲ್ಲ 1 ಸೆಟ್ಟು 2 ಸೆಟ್ಟು ಅಷ್ಟೇ. ಎಷ್ಟಾಗುತ್ತೆ ಯಾವ್ದ್ಯಾವ್ದು ಬೇಕೋ ಅದರಲ್ಲಿ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಗದೆಗಳು ಬೇಕು, ಡಂಬಲ್ಸ್ ಬೇಕು, ಅದೇ ಮೇಯ್ನ್ ನಮಗಿಲ್ಲಿ. ಬೇರೆ ಥರ ಇಲ್ಲಿ ವರ್ಕೌಟಿಗೆ ಬೇಕಾಗಿರೋ ಅಂಥ ಬೇರೆ ಥರದವು ಯಾವುದು ನಮಗೆ ಹೆಚ್ಚಾಗಿ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರೋದು ಗದೆ, ಡಂಬಲ್ಸು, ಈ ಥರದಷ್ಟೇ. ಎಲ್ಲ ಮರದ್ದು ಸಲಕರಣೆಗಳೇನಿದ್ದಾವೆ ಆ ಥರದ್ದು ನಮಗೆ ಹೆಚ್ಚಿಗೆ ಉಪಯೋಗ. ಇಲ್ಲಿ ಜಾಸ್ತಿ ದಂಡ ಬೇಟೆ ಹಾಕ್ಬಿಟ್ರೆ ನಾವಿಲ್ಲಿ ಬೇರೆ ಥರದ್ದು ಯಾವುದೂ ವರ್ಕೌಟ್ ಮಾಡಿಸಲ್ಲ. ನಾವು ಒಂದು 20-25 ವರ್ಷದಿಂದ ಬರ್ತಾಯಿದ್ದೀವಿ ಇಲ್ಲಿ. ಆವಾಗಿದ್ದಿದ್ದು ಈಗ ನಗರಸಭೆಯಿಂದ ಮುಂಚೆ ಇದ್ದಿದ್ದು ಹಂಚಿನ ಮನೆ ಇತ್ತು. ಅದರಿಂದ ಈಗ ಅದು ಚೇಂಜ್ ಆಗಿ ಕಟ್ಟಡ ಆಗಿದೆ. ಇದಕ್ಕೀಗ ಇಲ್ಲಿ ಮಾಡ್ತಾಯಿರೋ ಹುಡುಗರುಗಳು ಏನು ಮಾಡ್ತಾಯಿದ್ದಾರೆ ಸಾಧನೆನ, ಅದಕ್ಕೀಗ ಜಾಗ ಸಾಕಾಗ್ತಾಯಿಲ್ಲ. ಇದೇ ಮೇಲ್ಗಡೆನೋ ಇದಕ್ಕೆ ಬೇಕಾದ ರೀತಿ ಬೇರೆ ಪೂರಕವಾಗಿ ಏನು ಇದೆ ಅವಶ್ಯಕತೆ ಇದೆ ಅದನ್ನು ಮಾಡಿಕೊಟ್ರೆ ಸಾಕು. ಅಚೀವ್ಮೆಂಟ್ಸು ನೀವೇ ನೋಡ್ತಾ ಇದ್ದಾರೆ. ಇಲ್ಲಿ ಹುಡುಗರುಗಳು ಪ್ರತಿಭೆಗಳು ಇದ್ದಾವೆ. ಅವ್ರಿಗೆ ಬೇಕಾದ ಪ್ರೋತ್ಸಾಹ ಅಷ್ಟಾಗಿ ಯಾವ ಜನಪ್ರತಿನಿಧಿಗಳು ಸಹಾಯ ಮಾಡ್ತಾಯಿಲ್ಲ. ಅವ್ರು ಬರ್ತಾರೆ, ಅವ್ರ್ಕೊಂಡು ಮಾಡ್ಕೋತಾರೆ. ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟರ ಮಟ್ಟಿಗೆ ಪ್ರಯತ್ನಪಟ್ಟು ಪ್ರೈಸ್ಗಳನ್ನ ತಗೊಂಬಂದಿದ್ದಾರೆ. ಯಾರೂ ಸ್ಪಂದಿಸಿಲ್ಲ ಆ ವಿಚಾರವಾಗಿ. ನಾವೇನು ಕೊಡ್ತಾಯಿದ್ವಿ ಆಗಲೇ ಹೇಳ್ದಂಗೆ ಜನಪ್ರತಿನಿಧಿಗಳಾಗಲಿ, ಅಧಿಕಾರಿಗಳಾಗಲಿ, ನಗರಸಭೆ ಆಯುಕ್ತರುಗಳಾಗಲಿ ಯಾರ್ಯಾರಿಗೆ ಏನೇನು ಮನವಿ ಕೊಡಬೇಕು ನಾವು ಆ ರೀತಿ ನಾವು ಪ್ರಯತ್ನ ಮಾಡಿದ್ವಿ. ನಮ್ಮ ಪ್ರಯತ್ನ ಇದೆ ಅಷ್ಟೇ, ಅದಕ್ಕೆ ಯಾವುದು ಪ್ರತಿಫಲ ಇಲ್ಲ. ಎಚ್ಚೆತ್ಕೊಂಡು ನಿಮ್ಮ ಮುಖಾಂತರ ಆಗಲಿ ನಮಗೇನು ಹುಡುಗರುಗಳಿಗೆ ಬೇಕಾದಂಥ ಸಲಕರಣೆಗಳು ಮೇಯ್ನ್ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಏನು ಅನುಕೂಲ ಇದೆ, ಅನುಕೂಲ ಮೀನ್ಸ್ ಅವರು ಮಾಡೋ ಅಂಥ ಸಾಧನೆಗೆ ಬೇಕಾದಂಥ ಸಲಕರಣೆಗಳನ್ನ ಪ್ರೋತ್ಸಾಹಕ್ಕೆ ಮಾಡಿಕೊಟ್ರೆ ಸಾಕು ನಮಗೆ. ನನ್ನ ಹೆಸರು ಹರೀಶ್ ಅಂತ. MLA ಗಳಿಂದನೂ ಬಂದಿಲ್ಲ, ಯಾವ್ದು ಇದರಿಂದನೂ ನಮ್ಗೆ ಅನುದಾನಗಳು ಬಂದಿಲ್ಲ. ಆಮೇಲೆ ನಮಗೆ ಕೊಟ್ಟಂಥ ನಾವು ಹೋದಂಥ ಜಾಗಗಳಲ್ಲಿ ಕೆಲವು ಮುಖಂಡರುಗಳನ್ನು ಹಿಡಿದು ನಾವು ಈ ಥರ ಗರಡಿ ಮನೆದು ಒಂದು ಇದು ರೆಡಿ ಮಾಡ್ತಾಯಿದ್ದೀವಿ. ಗರಡಿ ಮನೆದು ಯಾಕೆಂದರೆ ಎಲ್ಲ ಕಳೆದೋಯ್ತಾ ಇದೆ ಒಂದು ಇದ್ರದ್ದು ನಮ್ಮ ಇದ್ರದ್ದು. ಹಾಗಾಗಿ ನಾವು ಈ ಗರಡಿ ಮನೆಗೆ ಯಾವ್ದಾರು ಒಂದು ಸಹಾಯಕ್ಕೋಸ್ಕರ ಒಂದು 4-6 ಜನಕ್ಕೆ ಕೇಳಿದ್ದೀವಿ ಹೊರತು ನಾವು ಯಾರು ಕೊಡಿ ಅಂತ ನಾವು ಯಾವತ್ತೂ ಕೇಳಿಲ್ಲ. ನಮ್ಗೆ ಐಟಮ್ ಕೊಡಿಸಿ ಸಾಧನೆ ಮಾಡೋವಂಥವ್ರಿಗೆ ಒಂದು ಸಾಧನೆ ಮಾಡ್ಕೊಂಡು ಹೋದ್ರೆ ನಿಮ್ಮ ಹೆಸರು ಇರುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಮನಸ್ಫೂರ್ತವಾಗಿ ಕೇಳಿದ್ದೀವಿ. ಆಮೇಲೆ ನಾವು ಸರ್ಕಾರಕ್ಕೂ ಹೇಳಿದ್ವು ಇದೇ ಥರ ಇನ್ನೊಂದ್ಸಲಿ ವೀಡಿಯೋನೂ ಮಾಡಿಬಿಟ್ಟು ಒಂದ್ಸಲಿ ನಾವು ಕಳಿಸಿದ್ವು ಎಲ್ಲ. ಯಾಕೆಂದ್ರೆ ನಾವು ಗರಡಿ ಮನೆ ಪೂಜೆ ಮಾಡ್ಬೇಕಾದ್ರೆ ಒಂದೇ ಗರಡಿ ಮನೆ ಅಂತ ಪೂಜೆ ಮಾಡಲ್ಲ. ನಾವು ಎಂಟೈರ್ ಗರಡಿ ಮನೆಯೂ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಅದನ್ನು ಮಾಡ್ತಿದ್ದೀವಿ. ಆಮೇಲೆ ಗರಡಿ ಅನ್ನೋದಕ್ಕಿಂತ ಇದು ಮೊದಲು ಇರೋದು ಸಾಧನೆ. ಈ ಸಾಧನೆ ಅನ್ನೋದಕ್ಕಿಂತ ಬರೋವಂಥ ಹುಡುಗರು ಈಗಿನ ಒಂದು ಪೀಳಿಗೆಯಲ್ಲಿ ಒಂದು ಕೆಲವು ಕೆಟ್ಟ ಹ್ಯಾಬಿಟ್ಗಳಿರ್ತವೆ, ಅದನ್ನೆಲ್ಲ ಮರೆದು ಇಲ್ಲಿಗೆ ಬಂದಾಗ ಆ ಗರಡಿ ಮನೆಗೆ ಬಂದಾದ್ರೆ ಆ ಏಕಾಗ್ರತೆ ಮತ್ತು ಆ ಗರಡಿಯ ಒಂದು ಚಾಕೃತನ. ಈಗಿನಿರೋ ಜಟ್ಟಿಗಳು ಏನಾಗಿದೆ ಅಂದರೆ ಎಂಟೈರ್ ಗರಡಿಲಿ ಸಾಮಾನ್ಯವಾಗಿ ಗರಡಿ ಮಾಡಿಸ್ತಾ ಇದ್ದಾರೆ ಪಾಪ, ಅವ್ರಿಗೆ ಯಾವುದೂ ಅನುದಾನಗಳು ಸಿಕ್ಕಿಲ್ಲ.
ಯಾಕೆಂದ್ರೆ ನಾನು ಒಂದು ಗರಡಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಎಂಟೈರ್ ಗರಡಿ ಬಗ್ಗೆನೂ ನಾನು ಮಾತಾಡ್ತಾರೆ. ಏನು ಉದ್ದೇಶ ಅಂದರೆ, ಸಾಮಾನ್ಯವಾಗಿ ಒಬ್ಬ ಜಟ್ಟಿಗೆ ಏನು ಸಿಗಬೇಕಾಗಿದೆ ಆ ಧರ್ಮ ಸಿಗ್ತಾ ಇಲ್ಲ. ಆವಾಗೆಲ್ಲ ರಾಜು ಮನೆ ಕಾಲದಿಂದ ಜಾಗನೋ ಸೈಟೋ ಏನೋ ಕೊಡೋರು. ಇಲ್ಲಿ ಸೌಲಭ್ಯಗಳೇನಪ್ಪ ಅಂದರೆ ನೋಡಿ, ಪ್ರತಿಯೊಬ್ಬರು ಇದೆಲ್ಲ ಪ್ರೈಸೆಲ್ಲ ಹೊಡೆದಿದ್ದಾರೆ ಹುಡುಗರು. ಇದು ಕಮ್ಮಿ ಅಂದರೆ ಒಂದು ಇಬ್ಬರು ಮಾಡಿರೋದು, ಇದು ಎಲ್ಲ ಅವರೇ ಮಾಡಿರೋದು. ಇದು ಆಂಜನೇಯನ ಪ್ರೇರಣೆನೋ, ಆಂಜನೇಯನ ಆಶೀರ್ವಾದನೋ, ಗರಡಿ ಮನೆ ಸಂಕಲ್ಪನೋ, ಈ ಥರ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ನಾನೇನಪ್ಪ ಅಂದರೆ, ಬಿಡಬಾರ್ದು ಗರಡಿ ಮನೆ ಅನ್ನೋದನ್ನ. ಯಾಕಂದರೆ ಪರಂಪರೆಯಾಗಿ ಬಂದಿರೋಂಥ ಒಂದು ಗರಡಿ ಮನೆನ ಬಿಡಬಾರ್ದು, ಇದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶದಲ್ಲಿ ಸಂಕಲ್ಪ ಮಾಡಿದ್ವು ಆಗಿನ ಟೈಮಲ್ಲಿ. ಈಗ ನಮಗೇನಪ್ಪ ಅಂದರೆ, ನಮಗೆ ಡಂಬಲ್ಸ್ಗಳು ಬೇಕು, ಮತ್ತು ಎರಡನೇದು ನಮಗೆ ಗದೆಗಳು ಬೇಕು. ಸರ್ಕಾರ ಈಗಾರ ಮನವರಿಕೆ ತೊಗೊಳ್ಳಿ, ಇದನ್ನು ಬೆಳೆಸಿ, ಇದನ್ನು ಉಳಿಸಿ ಅನ್ನೋದೇ ನಾವು ಕೇಳ್ತಾರೆ. ಯಾಕಂದ್ರೆ ಕೈ ಮುಗಿದು ಕೇಳ್ತಾ ಇರೋದು, ಸರ್ಕಾರ ಇದನ್ನು ಉಳಿಸಿ. ಇದು ಕಮ್ಮಿ ಅಂದರೆ ಆಗುತ್ತೆ, ಒಂದು 2 ಲಕ್ಷ 3 ಲಕ್ಷದಲ್ಲೆಲ್ಲ ಆಗುತ್ತೆ. ಹಂಗಂತ ನಾವು ಫುಡ್ಡಿಂದೇನು ಕೇಳ್ತಾ ಇಲ್ಲ. ನಮಗೇನೆಂದರೆ, ನಮ್ಮ ಬರೋ ಅಂಥ ಒಂದು ದುಡಿಮೆಯಲ್ಲಿ ನಾವು ಹೆಂಗೋ ಹುಡುಗರಿಗೆ ಹಾಲಿನ ವ್ಯವಸ್ಥೆ ಮತ್ತು ಇದ್ರದ್ದು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಈ ಚಾನಲ್ ಮುಖಾಂತರದಿಂದ ನಮಗೆ ಹಣ ಸಹಾಯ ಮಾಡಿ ಅಂತ ನಾವೇನು ಕೇಳ್ತಾ ಇಲ್ಲ. ನಮಗೇನು ಒಂದು ಮಾಡೋ ಅಂಥ ಒಂದು ಪ್ರತಿಮೆಗಳನ್ನ ಉಳಿಸಿ, ಮತ್ತು ಪ್ರತಿಯೊಂದು ಹುಡುಗರದು ಅಷ್ಟೇ. ಯಾಕೆಂದರೆ ಅವ್ರವ್ರ ಕಷ್ಟಗಳು ಏನೇ ಇದ್ದರೂ ಅರ್ಧ ಗಂಟೆ ಟೈಮಿಂಗ್ಸ್ ಮಾಡ್ಕೊಂಡು ಇಲ್ಲಿಗೆ ಬಂದು ಸಾಧನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಒಂದು ಆಂಜನೇಯ ಇದ್ದಂಗೆ. ಹಾಗಾಗಿ ಈ ಏರಿಯಾಗೆ ಸಂಬಂಧಪಟ್ಟಂಗೆ, ಹಂಗೆ ದೇಶಕ್ಕೂ ಸಂಬಂಧಪಟ್ಟಂತಾಗಿ ನಾನು ಒಂದೇ ಏರಿಯಾ ಗರಡಿ ಕೇಳ್ತಾ ಇಲ್ಲ, ಎಂಟೈರ್ ಗರಡಿ ಮನೆಗೂ ಸಾಮಾನ್ಯವಾಗಿ ಈಗ ಬಂದಿರೋ ಸರ್ಕಾರನಾರ ಮಾಡಿ. ಹೋದ್ಸಲಿ ಸರ್ಕಾರ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹೋದ್ಸಲಿ ಸರ್ಕಾರ ಏನು ಮಾಡಬೇಕಾಯ್ತು ಅದು ಅನುದಾನಗಳು ಬಂದಿಲ್ಲ. ಈ ಸಲ ಸರ್ಕಾರ ಬಂದಿದೆ, ಈಗ ಬೆಳಕಿಗೆ ಬಂದಿದೆ. ಮಾಡ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ಹಂಗಂತ ನಾವು ಆ ಪಕ್ಷ ಈ ಪಕ್ಷ ಅಂತ ಏನು ಮಾತಾಡ್ತಾ ಇಲ್ಲ. ಯಾಕೆಂದರೆ ನಮ್ಮದು ಒಂದೇ ಪಕ್ಷ, ಆಂಜನೇಯನ ಪಕ್ಷ. ಯಾಕೆಂದರೆ ನಮ್ಮ ಧರ್ಮ, ನಮ್ಮ ಗರಡಿ ಇದು ಬೆಳೆಸ್ಕೊಂಡು ಹೋಗಲಿ ಅನ್ನೋದು ನಾನು ಸರ್ಕಾರಕ್ಕೊಂದು, ಮತ್ತು ಇಲ್ಲಿರೋ MLAಗಳಿಗೂ ಹೇಳ್ತಿರೋದೇನಪ್ಪ ಅಂದರೆ, ನೀವೂ ಸ್ವಲ್ಪ ಕಣ್ಬಿಡಿ. ಇದು ಹಾಸನ್ನು ಕಣ್ಬಿಡಿ. ಇಲ್ಲಿ ಮಕ್ಕಳು ಬೆಳೆದ್ರೆ ಮುಂದೆ ನಿಮಗೂ ಗೊತ್ತಾಗುತ್ತೆ. ಹಂಗೆ ಬರೋಂಥ MLAಗಳಾಗಲಿ ಮತ್ತು ಯಾರಾಗಲಿ, ಯಾರಿಗೆ ಒಂದು ಸಮಸ್ಯೆ ಇದ್ರೂ MLAಗಳು ಸ್ಪಂದಿಸಬೇಕಾಗಿರೋದು, ಆಮೇಲೆ ಕೌನ್ಸಿಲರ್ಗಳು ಸ್ಪಂದಿಸಬೇಕಾಗಿರೋದು. ಇದನ್ನೆಲ್ಲ ಸಮಸ್ಯೆಗಳನ್ನ ಸ್ಪಂದಿಸಿ ಓದೋ ಹುಡುಗರನ್ನ ಬೆಳೆಸಿ, ಮತ್ತು ಇಂಥ ಯುವಕರುಗಳನ್ನು ತಗೊಳ್ಳಿ, ಅವ್ರನ್ನೂ ಒಂದು ಗುರುತಿಸಿ. 6 ವರ್ಷದಿಂದ ಗರಡಿ ಮಾಡ್ತಾಯಿದ್ದೀನಿ. ಈಗ ಇರೋ ಗರಡಿ ಮಾಡೋಕ್ಕೆ ನಮಗೆ ತಾಲೀಮು ಮಾಡೋಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸ್ಗಳು ಯಾವುವು ಇಲ್ಲ, ಎಕ್ವಿಪ್ಮೆಂಟ್ ಆಗಲಿ ಏನೇ ಆಗಲಿ. ಇರೋದು 4 ಗದೆ ಇದೆ ಅಷ್ಟೇ, ಇನ್ನು ಗಿಂಬಲ್ಸ್ ಯಾವುದೂ ಇಲ್ಲ. ನಮ್ಮ ಹುಡುಗರುಗಳಿಗೆ ಸುಮಾರು 30 ಜನ ಬರ್ತೀವಿ ಒಂದು ಟೈಮಿಗೆ ಒಬ್ಬರು ಮಾಡ್ತೀವಿ ಅಂತಂದರೆ ಎಕ್ವಿಪ್ಮೆಂಟ್ಸ್ಗಳು ಇರೋಲ್ಲ ಕರೆಕ್ಟಾಗಿ, ತಾಲೀಮು ಮಾಡೋಕ್ಕೂ ಆಗೋಲ್ಲ. ಈಗ ಒಬ್ರಿಗೆ ಜಾಗ ಅಂತಂದರೆ ಸ್ವಲ್ಪ ಗರಡಿನೂ ಚಿಕ್ಕದಾಗಿದೆ, ಅದಕ್ಕೆ ಬೇಕಾಗಿರೋ ಐಟಮ್ಗಳು ಕಮ್ಮಿ ಇದೆ. ಈಗ ಸರ್ಕಾರಕ್ಕೆ ನಾವು ಸುಮಾರು ಸತಿ ಮನವಿ ಸಲ್ಲಿಸಿದ್ದೀವಿ. ಈಗ ನಮಗೆ ಏನಾದ್ರು ಒಂಚೂರು ಅನುದಾನ ಕೊಡಿ ಅಂತ ಹೇಳ್ಬಿಟ್ಟು, ಯಾವುದೂ ಕೊಡ್ತಾಯಿಲ್ಲ. ಇದುವರೆಗೂ ಅನುದಾನ ಯಾವುದೂ ಬಂದಿಲ್ಲ. ಈ ಹಿಂದೆಯಿಂದನೂ ಕೊಡ್ಕೊಂಡ್ಬಂದಿದ್ದೀವಿ, ಒಂದು 2-3 ವರ್ಷದಿಂದವ. ಯಾವುದೇ ಆಗಲಿ ಅನುದಾನಗಳು ನಮ್ಮ ಗರಡಿ ಮನೆಗೆ ಬರ್ತಾಯಿಲ್ಲ. ಈ ಕರೆಂಟ್ ಬಿಲ್ಲೇ ಆಗಲಿ, ಪೈಂಟು ಏನೋ ಒಂದು ಇದು ಮಾಡಿಕೊಡ್ತಾಯಿಲ್ಲ ಅವರು. ಈಗ ಏನು ಅರಿಶಿಣ ಅಂತ ನಮ್ಮ ಉಸ್ತಾದಿದ್ದಾರೆ, ಅವ್ರ ಕಡೆಯಿಂದ ನಾವು ಮಾಡ್ಕೊ ಹೋಗ್ತಾಯಿದ್ದೀವಿ ಗರಡಿನ. ಇನ್ನು ಏರಿಯಾದಲ್ಲಿ ಸ್ವಲ್ಪ ಸಹಾಯ ಮಾಡ್ತಾಯಿದ್ದಾರೆ. ಇನ್ನು ಈ ವಿಡಿಯೋ ನೋಡಿದ್ರೆ ಯಾರು ಒಂಚೂರು ಏನಾದ್ರು ಸ್ವಲ್ಪ ಸಹಾಯ ಮಾಡುತ್ತೀನಿ ಅಂತೇಳಿ ಮುಂದೆ ಬಂದು ಮಾಡ್ಬೋದು. ಈಗ ಸರ್ಕಾರದವರಿಗೆ ಇಷ್ಟೊತ್ತರೆಗೂ ಕೊಟ್ಟು ಏನೂ ಉಪಯೋಗ ಆಗಿಲ್ಲ. ಈಗ ವಿಡಿಯೋ ನೋಡಿದವ್ರಾದ್ರೂ ಬಂದು ಸಹಾಯ ಮಾಡಿದ್ರೆ, ಇನ್ನು ನೆಕ್ಸ್ಟು ಈಗ ದಸರಾ ಕುಸ್ತಿ ಬರುತ್ತೆ, ಅಲ್ಲಿಗೆ ತಾಲೀಮು ಮಾಡ್ಕೊಂಡು ರೆಡಿ ಹೋಗ್ತೀವಿ ಹುಡುಗರು ಎಲ್ಲ. ನಾವು ಕುಸ್ತಿ ಆಡ್ಬೋದು. ಈಗ ಇದುವರೆಗೂ ತಾಲೀಮು ಮಾಡೋಕ್ಕೆ ಬೇಕಾಗಿರೋಂಥ ಎಕ್ವಿಪ್ಮೆಂಟ್ಗಳೇ ಆಗಲಿ, ಇನ್ನು ಫುಡ್ಗಳು ಅವು ಇವೆಲ್ಲ ಹುಡುಗರುಗಳು ನಾವು ಮೇಂಟೈನ್ ಮಾಡ್ಕೋತೀವಿ. ಇನ್ನು ಎಕ್ವಿಪ್ಮೆಂಟ್ಗಳೆಲ್ಲ ಬಂತು ಅಂದರೆ ಮುಂದೆ ಕುಸ್ತಿಗಳಲ್ಲಿ ಆಗಿ ಪ್ರೈಸ್ ತೊಗೊಬರ್ಬೋದು. ಯಾರು ಸಹಾಯ ಮಾಡಿ ಈ ವಿಡಿಯೋ ನೋಡಿದವರೆಲ್ಲ. ನನ್ನ ಹೆಸರು ಚೇತನ್ ಅಂತ ಹೇಳ್ಬಿಟ್ಟು, ಇದೇ ಹಾಸನದವನು. ನಾನು ಸುಮಾರು 7-8 ವರ್ಷದಿಂದ ಇಲ್ಲಿ ಗರಡಿ ಮನೆಗೆ ಬರ್ತಿದ್ದೀನಿ. ನಮಗೆ ಇಲ್ಲಿರೋ ಸೌಲಭ್ಯಗಳು ಸಾಕಾಗ್ತಾಯಿಲ್ಲ. ಆಗಲಿಂದ ಹೆಂಗಿದೆ ಹಂಗೇ ಇದೆ ಈಗಲೂ. ಜನಗಳು ಹುಡುಗರುಗಳೆಲ್ಲ ಜಾಸ್ತಿ ಆಗ್ತಿದ್ದಾರೆ ಹೊರತು ಮಾಡೋಕ್ಕೆ, ಕಸರತ್ತು ಮಾಡೋಕ್ಕೆ ಯಾವುದೇ ಆದಂಥ ಐಟಮ್ಸ್ಗಳು, ದಂಡ ಆಗಲಿ ಡಂಬಲ್ಸ್ ಆಗಲಿ ನಾನು ಏನು ಬಂದಾಗಿತ್ತು ಅದೇ ಇದೆ. ಸರ್ಕಾರದಿಂದ ನಮಗೇನೂ ಸವಲತ್ತಿಲ್ಲ. ಈ ಕಟ್ಟಡ ಏನಿದೆ ಅದು ಮಾತ್ರ ನಗರಸಭೆದಾಗಿದೆ. ನಮಗಿನ್ನೂ ಇಕ್ವಿಪ್ಮೆಂಟ್ಸ್ ಬೇಕು. ಸ್ಪಾನ್ಸರ್ಸ್ ಆಗಲಿ ಅಥವಾ ಸರ್ಕಾರದಾಗಲಿ ಯಾರೂ ಇಲ್ಲ. ನಾನು ಬಂದಾಗ ನಮ್ಮ ಗುರುಗಳಾಗಿ ಹರ್ಷಣ್ಣ ಅವರಿದ್ದರು. ಅವ್ರ ಸಲಹೆಯಿಂದ ಸುಮಾರು ಜನ ಈಗ ಬೆಳ್ಕೊಂಡು ಹೋಗಿದ್ದೀವಿ. ಬಟ್ ಮಾಡೋಕ್ಕೆ ಅವ್ರ ಕೈಲಿ ಆದಂಥ ಸಹಾಯ ಅವರು ಮಾಡಿದ್ದಾರೆ. ಸರ್ಕಾರದಿಂದ ನಮಗೆ ಬೇಕಾಗಿರೋದು ಪತ್ರ ಎಲ್ಲ ಕೊಟ್ಟಿದ್ದೀವಿ ಸರ್ಕಾರಕ್ಕೆ, ಏನೇನು ಬೇಕು ಏನೇನು ಬೇಡ ಅನ್ನೋದಕ್ಕೂ. ಆದರೆ ಸರ್ಕಾರದವರು ಇದಕ್ಕೆ ಏನೂ ಸ್ಪಂದಿಸಿಲ್ಲ. ಇದು ಕೇಳ್ಕೊಳ್ಳೋದೇನಿಲ್ಲ, ಮಾಡೋಕ್ಕೆ ಹುಡುಗರೆಲ್ಲ ರೆಡಿಯಾಗಿದ್ದಾರೆ. ಈ ಜಿಮ್ ಎಲ್ಲ ಹೋಗೋದು ಬಿಟ್ಬಿಟ್ಟು ಗರಡಿ ಮನೆಗೆ ದಿನ ಹೆಚ್ಚಾಗ್ತಿದ್ದಾರೆ. ಆದರೆ ಇಕ್ವಿಪ್ಮೆಂಟ್ಸ್ ಅಂತ ನಮಗೇನು ಜಾಸ್ತಿ ಬೇಡ, ಒಂದು ಗದೆ ಡಂಬಲ್ಸು ಈ ಥರದಾದಂಥದ್ದಾದರೆ ಸಾಕು ನಮಗೆ. ಅದನ್ನೇ ಸ್ವಲ್ಪ ಸರ್ಕಾರದವರು ನೋಡಿ ನಮಗೆ ಸ್ಪಾನ್ಸರ್ ಲೆಕ್ಕಾಚಾರದಲ್ಲ ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ.